ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪ್ರಕಾರ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ರಿಲೇಟೆಡ್ ಆಗೂ ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾಳೆ ನಮ್ಮ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ, ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 10 ಪಾಯಿಂಟ್ಸ್ ಗೇನ್ ಆಗಿ 74,612 ಕ್ಲೋಸ್ ಆಗಿದೆ. ನಿಫ್ಟಿ 2 ಪಾಯಿಂಟ್ಸ್ ಡೌನ್ ಆಗಿ 22,545 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 135 ಪಾಯಿಂಟ್ಸ್ ಗೇನ್ ಆಗಿ 48,743 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓವರ್ ಆಲ್ ಮಿಕ್ಸ್ಡಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಸ್ಗಿನ್ನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಮಿಡ್ ಕ್ಯಾಪ್ಸ್ ಆದರೆ ಎಬೋವ್ 1% ಫಾಲ್ ಆಗಿದೆ, ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋವ್ 1.5% ಕರೆಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಇವತ್ತು ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅವರು ಒಂದು ಸಮ್ಮಿಟ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಜೆಫ್ರೀಸ್ ಅವರು ಮಾತಾಡ್ತಾ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಅದರಲ್ಲಿ ಜೆಫ್ರೀಸ್ ಅವರು ಈ ವರ್ಷ ನೋಡಿಕೊಂಡ್ರೆ ನಿಫ್ಟಿ 50 ಇನ್ನೂ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಆದರೆ ಶಾರ್ಟ್ ಟರ್ಮಲ್ಲಿ ನೋಡಿಕೊಂಡ್ರೆ FIS ಸೆಲ್ಲಿಂಗಿಂದ ಮತ್ತೆ ಓವರ್ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇನ್ನ ಕಾಣಬಹುದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಟ್ಯಾರಿಫ್ ಬಗ್ಗೆ ತುಂಬಾನೇ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಸಹ ಜೆಫ್ರೀಸ್ ಅವ್ರು ಮಾತಾಡಿದ್ದಾರೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಕಂಪ್ಲೀಟ್ಲಿ ಬಿಸ್ನೆಸ್ ಪ್ರಕಾರನೇ ಯೋಚನೆ ಮಾಡ್ತಾರೆ. ಅದರಿಂದನೇ ಯಾವುದೇ ಕಂಟ್ರಿಗೂ ಯಾವುದೇ ತರ ನಷ್ಟ ಇರಲ್ಲ, ಪ್ಯೂರ್ಲಿ ಇದು ಬಿಸ್ನೆಸ್ ಪ್ರಕಾರನೇ ಇದೆಲ್ಲ ಮಾಡ್ತಾ ಇರೋದು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್, ಅದಾದ್ಮೇಲೆ ಈ ಅಡ್ವಾನ್ಸ್ ಅಸ್ಸಾಂ 2.0 ಸಮ್ಮಿಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಡೈರೆಕ್ಟರ್ ಆದ ಅಗಸ್ಟಿನೋ ಅವರು ಇಂಡಿಯಾ ಬಗ್ಗೆ, ಇಂಡಿಯನ್ ಗ್ರೋತ್ ಸ್ಟೋರಿ ಬಗ್ಗೆ ತುಂಬಾ ಬುಲ್ಲಿಶ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಇದು ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಡೌನ್ ಟ್ರೆಂಡ್ ಇರುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಸಹ ಹೇಳಿದ್ದಾರೆ. ನೆಕ್ಸ್ಟ್, ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದ್ರೆ, ಮೊದಲನೇದಾಗಿ US ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಂಗಳವಾರ ನೋಡ್ಕೊಂಡ್ರೆ US ಮಾರ್ಕೆಟ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ವೀಕ್ ಮ್ಯಾಕ್ರೋ ಡೇಟಾ ಇಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದ್ರ ಜೊತೆಗೆ ಟೆಸ್ಲಾ ಶೇರ್ ಪ್ರೈಸ್ ಕೂಡ ತುಂಬಾನೇ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಯುರೋಪಿಯನ್ ರೀಜನ್ ಅಲ್ಲಿ ಟೆಸ್ಲಾ ಸೇಲ್ಸ್ 45% ಡ್ರಾಪ್ ಆಗಿತ್ತು ಅಂತ ಟ್ಯೂಸ್ಡೇ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮಾತಾಡ್ಕೊಂಡಿದ್ವಿ. ಅದರಿಂದ ಅವತ್ತು ಟೆಸ್ಲಾ ಶೇರ್ಸ್ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ಎಬೋವ್ 40% ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಅದಾದ್ಮೇಲೆ US ಮಾರ್ಕೆಟ್ಸ್ ನಿನ್ನೆ ನೋಡ್ಕೊಂಡ್ರೆ ಓವರ್ ಆಲ್ ಮಿಕ್ಸ್ಡಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಎನ್ವಿಡಿಯಾ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಪಾಸಿಟಿವ್ ಆಗೇ ಇದೆ. ನೆಕ್ಸ್ಟ್, ಇವಾಗ ಟ್ಯಾರಿಫ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಮುಂಚೆನೇ ಹೇಳಿರೋ ಪ್ರಕಾರ ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ ಟ್ಯಾಕ್ಸಸ್ ಇರುತ್ತೆ ಅಂದ್ರಲ್ಲ, ಇದನ್ನ ಇವಾಗ ಪೋಸ್ಟ್ಪೋನ್ ಮಾಡಿದ್ದಾರೆ. ಏಪ್ರಿಲ್ 2 ಇಂದ ಟ್ಯಾರಿಫ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಮೇಜರ್ ಆಗಿ ಯಾವ್ಯಾವ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರು, ಆ ಕಂಟ್ರೀಸ್ಗೆಲ್ಲಾನು ಏಪ್ರಿಲ್ 2 ಇಂದಾನೇ ಇರುತ್ತೆ. ಅದ್ರ ಜೊತೆಗೆ ಮತ್ತೆ ಹೊಸ ಅಪ್ಡೇಟ್ ಏನು ಅಂತ ಅಂದ್ರೆ, ಯುರೋಪಿಯನ್ ಕಂಟ್ರೀಸ್ ಮೇಲೆ ಕೂಡ 25% ಟ್ಯಾಕ್ಸಸ್ ಆಗ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಆಟೋಸ್ ಮೇಲೆ ಮತ್ತೆ ಇನ್ನ ಸ್ವಲ್ಪ ಮೆಟೀರಿಯಲ್ಸ್ ಮೇಲೆ 25% ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಯಿತು. ಏನಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ರೆಸಿಪ್ರೋಕಲ್ ಟ್ಯಾಕ್ಸಸ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಇದ್ರ ಬಗ್ಗೆ ಎಲ್ಲ ಯಾವಾಗ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತಾರೆ ಅಂದ್ರೆ, ಏಪ್ರಿಲ್ 2 ಇಂದ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಟೋ ಮೇಲೆ, ಕೆಮಿಕಲ್ಸ್ ಮೇಲೆ, ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಟ್ಯಾಕ್ಸ್ನ ಕಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಆಗಿದೆ. ಅದಕ್ಕೋಸ್ಕರ ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಟ್ಯಾಕ್ಸಸ್ ಏನಾದರೂ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್, ಅದಾದಮೇಲೆ ಚೈನೀಸ್ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮುಂಚೆ ಸಹ ಚೈನೀಸ್ ಮಾರ್ಕೆಟ್ ಬಗ್ಗೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ ಚೈನಾ ಮಾರ್ಕೆಟ್ 43% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 ಮಂತಲ್ಲಿ ನೋಡ್ಕೊಂಡ್ರು 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ಸಹ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಆಲ್ ಟೈಮ್ ಐಸ್ನ ಟಚ್ ಮಾಡಿದೆ. ಯಾಕಂದ್ರೆ ಆಲಿಬಾಬಾ ಕಂಪನಿ ಆದ್ರೆ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಟೆನ್ಸೆಂಟ್ ಆದರೆ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಟೆಕ್ ಸ್ಟಾಕ್ಸ್ ಏನಿದಾವೆ ಇವೆಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಬರೀ ನಿನ್ನೆ ಮಾತ್ರನೇ ಅಲ್ಲ, ಲಾಸ್ಟ್ 1 ಮಂತಿಂದಲೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದರಿಂದನೇ ಚೈನೀಸ್ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ರೀಸೆಂಟ್ ಆಗಿ ಇನ್ನೊಂದು ನ್ಯೂಸ್ ನೋಡಿದೆ, ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ RBI ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇದಾರಲ್ಲ, ಅದೇ ತರನು ಚೈನಾದಲ್ಲೂ ಸಹ ಲಿಕ್ವಿಡಿಟಿ ಬೂಸ್ಟ್ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಇದೇನಾದರೂ ಒಂದು ವೇಳೆ ಕನ್ಫರ್ಮ್ ಆಯಿತು ಅಂದರೆ ಚೈನೀಸ್ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಚೈನೀಸ್ ಮಾರ್ಕೆಟ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂತ. ನೆಕ್ಸ್ಟ್, ಅದಾದಮೇಲೆ ಫ್ರೆಂಡ್ಸ್, ಇವತ್ತು ರಾತ್ರಿ US ಅಲ್ಲಿ GDP ಡೇಟಾ ಅಪ್ಡೇಟ್ ಆಗುತ್ತೆ. ಅದ್ರ ಜೊತೆಗೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಮತ್ತೆ ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ GDP ಡೇಟಾ ಅಪ್ಡೇಟ್ ಆಗುತ್ತೆ. ಅದ್ರ ಜೊತೆಗೆ ನಾಳೆ MSCI ರೀಬ್ಯಾಲೆನ್ಸಿಂಗ್ ಕೂಡ ಇದೆ. ಅದಕ್ಕೋಸ್ಕರ ನಾಳೆ ಮಾರ್ಕೆಟ್ ಸ್ವಲ್ಪ ವಾಲೆಟೈಲ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ.
ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಈ ರೆಕಾರ್ಡಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ. ಈ ವಿಡಿಯೋದಲ್ಲಿರೋ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು NBFCs ಮತ್ತು ಮೈಕ್ರೋಫಿನಾನ್ಸ್ ಕಂಪನೀಸ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ, ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಈ ಕಂಪನಿ ಆದರೆ ಇವತ್ತು ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಶ್ರೀರಾಮ್ ಫಿನಾನ್ಸ್, M&M ಫಿನಾನ್ಷಿಯಲ್ ಸರ್ವಿಸಸ್, ಬಜಾಜ್ ಫಿನಾನ್ಸ್, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಬಂಧನ್ ಬ್ಯಾಂಕ್, L&T ಫಿನಾನ್ಸ್, ಈ ಥರ ಇನ್ನೂ ಹಲವಾರು ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ನಿನ್ನೆ RBI ಅವರು ಈ NBFCs ಮೇಲೆ ಮತ್ತು ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಹಾಕಿರೋ ರಿಸ್ಕ್ ವೇಟ್ಸ್ನ ಕಮ್ಮಿ ಮಾಡಿದ್ದಾರೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. 2023 RBI ಅವರು ಈ ಕಂಪನೀಸ್ ಮೇಲೆಲ್ಲ ರಿಸ್ಟ್ರಿಕ್ಷನ್ಸ್ನ ತಂದರು. ಏನಂತ ಅಂದರೆ, ಈ NBFCs ಮತ್ತು ಮೈಕ್ರೋಫಿನಾನ್ಸ್ ಕಂಪನೀಸ್ ಏನಿದ್ದಾವೆ ಇವರು ತುಂಬಾ ಲೋನ್ಸ್ನ ಕೊಡ್ತಾ ಬಂದರು. ಅದರಿಂದ ಅನ್ಸೆಕ್ಯೂರ್ಡ್ ಲೋನ್ಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಈ ಥರ ಅಗ್ರೆಸಿವ್ ಲೆಂಡಿಂಗ್ ಏನಾದರೂ ಜಾಸ್ತಿ ಆಗ್ತಾ ಹೋದರೆ ಇದು ಎಕಾನಮಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ಆವಾಗ RBI ಅವರು ರಿಸ್ಟ್ರಿಕ್ಷನ್ಸ್ನ ತಂದರು. ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದರಲ್ಲಿ ಸ್ವಲ್ಪ ದುಡ್ಡನ್ನು ಮಾತ್ರನೇ ಲೋನ್ಸ್ನ ಪ್ರೊವೈಡ್ ಮಾಡಬೇಕು, ಇನ್ನು ಮಿಕ್ಕಿರೋ ದುಡ್ಡನ್ನ ಅದೇ ಥರನೇ ಸೇವ್ ಮಾಡಬೇಕು. ತುಂಬ ಅಗ್ರೆಸಿವ್ ಆಗಿ ಲೋನ್ಸ್ನ ಕೊಡಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ನ ತಂದರು. ಆವಾಗ ಈ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆದವು. ಮತ್ತು ಲಾಸ್ಟ್ 1 ಇಯರಿಂದ 1.5 ಇಯರಿಂದ ಈ ಕಂಪನೀಸಲ್ಲಿ ಅಷ್ಟು ಗ್ರೋತ್ ಇಲ್ಲ. ಯಾಕಂದರೆ ಇವ್ರಿಗೆ ಮೇಜರ್ ಆಗಿ ರೆವಿನ್ಯೂಸ್ ಎಲ್ಲ ಲೋನ್ಸ್ ಪ್ರೊವೈಡ್ ಮಾಡೋದ್ರಿಂದನೇ ಬರ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಲೋನ್ಸ್ನ ತುಂಬ ಕೊಡೋಂಗಿಲ್ಲ ಅಂತ ರಿಸ್ಟ್ರಿಕ್ಷನ್ಸ್ನ ತಂದಿರೋದಕ್ಕೆ ಈ ಕಂಪನೀಸಲ್ಲಿ ಅಷ್ಟು ಪಾಸಿಟಿವ್ ಮೂಮೆಂಟಮ್ ಇಲ್ಲ. ಮತ್ತು ನಿನ್ನೆ RBI ಅವರು ಈ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಹೊಸದಾಗಿ ಅಪ್ಡೇಟ್ಸ್ನ ತಂದಿದ್ದಾರೆ. ಏನಂತ ಅಂದರೆ, ಈ ರಿಸ್ಕ್ ವೇಟೇಜ್ ಏನಿದೆ 125%, ಇದನ್ನ 100%ಗೆ ಕಮ್ಮಿ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ರಿಸ್ಕ್ ವೇಟೇಜ್ನ ಕಮ್ಮಿ ಮಾಡೋದ್ರಿಂದ ಈ NBFCs ಮತ್ತೆ ಮೈಕ್ರೋಫಿನಾನ್ಸ್ ಕಂಪನೀಸ್ ಎಲ್ಲ ಮತ್ತೆ ಲೋನ್ಸ್ ಕೊಡೋ ಪ್ರಮಾಣನ ಇನ್ಕ್ರೀಸ್ ಮಾಡ್ಕೊಬಹುದು ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಹೊಸ ರಿಸ್ಕ್ ವೇಟೇಜ್ ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, April 1, 2025 ಮತ್ತೆ ಈ 100% ರಿಸ್ಕ್ ವೇಟ್ ಏನಿದೆ ಇದನ್ನ 75%ಗೂ ಡಿಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಏನಾದರೂ ಬಂತು ಅಂದರೆ ಈ NBFCs ಮತ್ತೆ ಮೈಕ್ರೋಫಿನಾನ್ಸ್ ಕಂಪನೀಸ್ಗೆಲ್ಲ ಇನ್ನ ಅಗ್ರೆಸಿವ್ ಆಗಿ ಲೋನ್ಸ್ ಕೊಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಎಕಾನಮಿಯಲ್ಲಿ ಇನ್ನ ಲಿಕ್ವಿಡಿಟಿ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ರಿಸ್ಕ್ ವೇಟ್ ಇನ್ನ ಕಮ್ಮಿ ಆಗುತ್ತಾ ಇಲ್ವಾ ಅಂತ. ಓವರ್ ಆಲ್ ಏನು ಅಂತ ಅಂದ್ರೆ, ಇವಾಗ RBI ಮಾತ್ರ ತುಂಬಾನೇ ಲಿಕ್ವಿಡಿಟಿ ಬೂಸ್ಟ್ ನ ಮಾಡ್ತಾ ಇದ್ದಾರೆ ಬ್ಯಾಂಕ್ಸ್ ಅಲ್ಲಿ. ಅದ್ರ ಜೊತೆಗೆ ಇವಾಗ 2 ಇಯರ್ಸ್ ಹಿಂದೆ ಹಾಕಿರೋ ರಿಸ್ಟ್ರಿಕ್ಷನ್ ಕೂಡ ತೆಗೆದಾಕಿದ್ದಾರೆ. ಅದಕ್ಕೋಸ್ಕರ ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಬ್ಯಾಂಕ್ಸ್ ಆಗಲಿ, NBFCs ಆಗಲಿ, ಮೈಕ್ರೋಫಿನಾನ್ಸ್ ಕಂಪನೀಸ್ ಆಗಲಿ ಕಮಿಂಗ್ ಟೈಮಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ವೈರ್ಸ್ ಅಂಡ್ ಕೇಬಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ನೋಡಿದ್ರ ತುಂಬಾನೇ ಕರೆಕ್ಟ್ ಆಗೋಗಿದ್ದಾವೆ. ಅದರಲ್ಲಿ ಪಾಲಿಕ್ಯಾಬ್ ಇಂಡಿಯಾ ಆದ್ರೆ 18% ಫಾಲ್ ಆಗಿದೆ, KEI ಇಂಡಸ್ಟ್ರೀಸ್ ಆದ್ರೆ 20% ಫಾಲ್ ಆಗಿದೆ, ಫಿನೋಲೆಕ್ಸ್ ಆದ್ರೆ 6% ಫಾಲ್ ಆಗಿದೆ, ಹೆವೆಲ್ಸ್ ಇಂಡಿಯಾ ಆದ್ರೆ 6% ಫಾಲ್ ಆಗಿದೆ, ಮತ್ತೆ RR ಕೇಬಲ್ಸ್ ಆದ್ರೆ 20% ಫಾಲ್ ಆಗಿದೆ. ಇವತ್ತು ಈ ಕಂಪನೀಸ್ ಎಲ್ಲ ಯಾಕೆ ಇಷ್ಟೊಂದು ಫಾಲ್ ಆಗಿದೆ, ಅದಾದ್ಮೇಲೆ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಅವ್ರ ಫ್ಯೂಚರ್ ಪ್ಲಾನ್ ಬಗ್ಗೆ ಏನ್ ಅಪ್ಡೇಟ್ ಮಾಡಿದ್ದಾರೆ, ಅದರಿಂದ ಆ ಕಂಪನಿ ಕೂಡ ಯಾಕೆ ಇವತ್ತು 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಪ್ರತಿಯೊಂದನ್ನು ಡಿಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ನಿನ್ನೆ ಅವ್ರ ಫ್ಯೂಚರ್ ಪ್ಲಾನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದ್ರೆ, ನೆಕ್ಸ್ಟ್ ಇವರು ವೈರ್ಸ್ ಮತ್ತೆ ಕೇಬಲ್ ಇಂಡಸ್ಟ್ರಿಗೆ ಎಂಟರ್ ಆಗ್ತೀವಿ 2026ಗೆಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ 1800 crores ಇನ್ವೆಸ್ಟ್ ಮಾಡಿ ಪ್ಲಾನ್ ನ ಸೆಟಪ್ ಮಾಡ್ತೀವಿ ಗುಜರಾತ್ ಅಲ್ಲಿ ಅಂತ ಹೇಳಿದ್ದಾರೆ. ಈ ಪ್ಲಾನ್ ನ ಸೆಟಪ್ ಮಾಡೋದಕ್ಕೆ ಫಿನಾನ್ಸಿಂಗ್ ಹೆಂಗೆ ಅಂತ ನೋಡ್ಕೊಂಡ್ರೆ, ಇವಾಗ ಈ ಕಂಪನಿಯಲ್ಲಿ ರಿಸರ್ವ್ಸ್ ಇರುತ್ತಲ್ಲ, ಆ ರಿಸರ್ವ್ಸ್ ನ ಬಳಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬಾರೋಯಿಂಗ್ಸ್ ಇಂದ ಕೂಡ ಈ ಪ್ಲಾನ್ ನ ಸೆಟಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಜಸ್ಟ್ ಒಂದು ಸಿಂಗಲ್ ಅಪ್ಡೇಟ್ ಇಂದ ಮತ್ತೆ ಯಾವಾಗೋ 2026 ಅಲ್ಲಿ ಪ್ಲಾನ್ ನ ಸೆಟಪ್ ಮಾಡ್ತೀವಿ ಅನ್ನೋ ಒಂದು ಚಿಕ್ಕ ಅಪ್ಡೇಟ್ ಇಂದ ಈ ಕಂಪನೀಸ್ ಎಲ್ಲ ಇಷ್ಟೊಂದು ಕರೆಕ್ಟ್ ಆಗ್ಬೇಕಾ ಅಂತ ಕೇಳಿದ್ರೆ, ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು 2 ಇಯರ್ಸ್ ಬ್ಯಾಕ್ ನೆನಪಿದ್ಯಾ, ಈ ಗ್ರಾಸಿ ಮಂಡರಲ್ಲಿ ಬಿರ್ಲಾ ಓಪಸ್ ಅಂತ ಬ್ರ್ಯಾಂಡ್ ನ ಲಾಂಚ್ ಮಾಡಿ ಪೇಂಟ್ ಸೆಗ್ಮೆಂಟ್ಗೆ ಎಂಟರ್ ಆದ್ರು. ಅವಾಗ ತುಂಬಾನೇ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲಾನು ಮಾರ್ಕೆಟ್ ಅಲ್ಲಿ ಇದ್ರು. ಯಾರ್ಯಾರು ಅಂತ ಅಂದ್ರೆ, ಏಷ್ಯನ್ ಪೇಂಟ್ಸ್ ಆಗಲಿ, ಬರ್ಜರ್ ಪೇಂಟ್ಸ್ ಆಗಲಿ, ಇಂಡಿಗೋ ಪೇಂಟ್ಸ್ ಆಗಲಿ, ಈ ತರ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಇದ್ವು. ಅವಾಗ ಈ ಬಿರ್ಲಾ ಓಪಸ್ ಅಂತ ಹೊಸ ಬ್ರ್ಯಾಂಡ್ ನ ಲಾಂಚ್ ಮಾಡಿದ್ರು, ಪೇಂಟ್ ಸೆಗ್ಮೆಂಟ್ಗೆ ಎಂಟರ್ ಆದ್ರು. ವಿತಿನ್ 2 ಇಯರ್ಸ್ ಅಲ್ಲಿ
ಎಂಟೈರ್ ಪೇಂಟ್ ಸೆಗ್ಮೆಂಟ್ ನೇ ಡಿಸ್ಟ್ರಪ್ಟ್ ಮಾಡಾಕಿದ್ದಾರೆ. ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಪೇಂಟ್ ಪ್ಲೇಯರ್ ಆಗಿದ್ದಾರೆ ಈ ಡೆಕೋರೇಟಿವ್ ಪೇಂಟ್ ಇಂಡಸ್ಟ್ರಿಯಲ್ಲಿ. ಅದರಿಂದನೇ ಲಾಸ್ಟ್ 2 ಇಯರ್ಸ್ ಇಂದ ಈ ಏಷ್ಯನ್ ಪೇಂಟ್ಸ್ ಆಗಲಿ, ಬರ್ಜರ್ ಪೇಂಟ್ಸ್ ಆಗಲಿ, ಇಂಡಿಗೋ ಪೇಂಟ್ಸ್ ಆಗಲಿ ಈ ಕಂಪನೀಸ್ ಅಲ್ಲೆಲ್ಲ ಅಷ್ಟು ಪಾಸಿಟಿವ್ ಮೊಮೆಂಟಮ್ ಇಲ್ಲ. ಅದ್ರ ಜೊತೆಗೆ ಈ ಕಂಪನೀಸ್ ರಿಸಲ್ಟ್ಸ್ ಎಲ್ಲಾನು ತುಂಬಾನೇ ಫ್ಲಾಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾರೆ ಈ ಕಂಪನಿ ಎಂಟರ್ ಆಗಿರೋದ್ರಿಂದ. ಮತ್ತೆ ಇವಾಗ ನೋಡ್ಕೊಂಡ್ರೆ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂದಿದಾರಲ್ಲ, ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಇವ್ರು ಎಂಟರ್ ಆದ್ಮೇಲೆ ಇವರು ಎಷ್ಟು ಮಾರ್ಕೆಟ್ ಶೇರ್ ನ ಗೈನ್ ಮಾಡ್ತಾರೆ ಅಂತ. ಮತ್ತೆ ಈ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಇನ್ನೊಂದು ಅಪ್ಡೇಟ್ ನ ಕೂಡ ಮಾಡಿದ್ದಾರೆ. ಇವಾಗ ಈ ಹೊಸ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಾ ಇದೀವಲ್ಲ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 7,000 crores ರೆವೆನ್ಯೂಸ್ ನ ಜನರೇಟ್ ಮಾಡಬಹುದು. ಮತ್ತೆ ಮಾರ್ಜಿನ್ಸ್ ನೋಡ್ಕೊಂಡ್ರೆ 10 to 12% ಜನರೇಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವರು ಈ ಮಾರ್ಕೆಟ್ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಒಂದ್ಸಲ ಈ ಇಮೇಜ್ ನ ನೋಡಿ, ಯಾವ್ಯಾವ ಕಂಪನೀಸ್ಗೆ ರೆವೆನ್ಯೂಸ್ ಪ್ರಕಾರ ಎಷ್ಟೆಷ್ಟು ಮಾರ್ಕೆಟ್ ಶೇರ್ ಇದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಇವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಇಮೇಜ್ ಅಲ್ಲಿ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ನೋಡಿ 30% ಮಾರ್ಕೆಟ್ ಶೇರ್ ನ ಅವರೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಮಾರ್ಕೆಟ್ ಶೇರ್ ನ ಇವ್ರು ಗೈನ್ ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಇದರಲ್ಲಿ ಹೈಯೆಸ್ಟ್ ಕರೆಕ್ಟ್ ಆಗಿರೋ ಕಂಪನೀಸ್ ಯಾವ್ದು ಅಂದ್ರೆ ಪಾಲಿಕ್ಯಾಬ್ ಇಂಡಿಯಾ, ಕೆಎ ಇಂಡಸ್ಟ್ರೀಸ್, ಆರ್ ಕಂಪಲ್, ಈ 3 ಕಂಪನೀಸ್ ನೋಡ್ಕೊಂಡ್ರೆ ಇವತ್ತು ಈ ಕಂಪನೀಸ್ ನಿಯರ್ಲಿ 20% ವರ್ಗು ಕರೆಕ್ಟ್ ಆಗಿದಾವೆ. ಶೇರ್ ಪ್ರೈಸ್ ಜೊತೆಗೆ ಮಾರ್ಕೆಟ್ ಕ್ಯಾಪ್ ಕೂಡ ಇವತ್ತು ತುಂಬಾನೇ ಡ್ರಾಪ್ ಆಗಿದೆ. ಆರ್ ಕಂಪಲ್ ಅಲ್ಲಾದ್ರೆ 16,000 crores ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿದೆ. ಕೆಇಐ ಇಂಡಸ್ಟ್ರೀಸ್ ಅಲ್ಲಾದ್ರೆ 54,000 crores ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿದೆ. ಮತ್ತೆ ಹೆವೆಲ್ಸ್ ಇಂಡಿಯಾ ಅಲ್ಲಾದ್ರೆ 73,000 crores, ಪಾಲಿಕ್ಯಾಬಲ್ ಆದ್ರೆ 130,000 ಕೋಟಿನೇ ಡೌನ್ ಆಗಿದೆ ಇವತ್ತು. ಓವರ್ ಆಲ್ ಈ ಕೇಬಲ್ಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇಂದಾನೆ ಟೋಟಲ್ 2,74,000 crores ಮಾರ್ಕೆಟ್ ಕ್ಯಾಪ್ ವೈಪೌಟ್ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ ನೋಡ್ಕೊಂಡ್ರೆ ನಿಯರ್ಲಿ 5% ಫಾಲ್ ಆಗಿದೆ. ಯಾಕಂದ್ರೆ ಈ ಹೊಸ ಬಿಸ್ನೆಸ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರಲ್ಲ, ಆ ಕನ್ಸರ್ನ್ ಇಂದ ಕೂಡ ಈ ಕಂಪನಿಯಲ್ಲಿ ಸೆಲ್ ಆಫ್ ನಡೆದಿರ್ಬೋದು. ಅದಾದ್ಮೇಲೆ ಫ್ಯೂಚರ್ ಪ್ಲಾನ್ ಯಾವ ತರ ಇರ್ಬೋದು ಅಂತ ಈ 2 ರೀಸನ್ ಇಂದ ಈ ಕಂಪನಿಯಲ್ಲಿ ಇವತ್ತು ಸೆಲ್ ಆಫ್ ನಡೆದಿರ್ಬೋದು. ಮತ್ತೆ ಇವತ್ತು ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 13,265 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಕಂಪನೀಸ್ ಎಲ್ಲ ಯಾಕೆ ಇವತ್ತು ಇಷ್ಟೊಂದು ಕರೆಕ್ಟ್ ಆದವು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಈ ಪಾಲಿಕ್ಯಾಬ್ ಇಂಡಿಯಾ ಆದ್ರೆ ಇವತ್ತು 20% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು 3 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ವೈರ್ಸ್ ಅಂಡ್ ಕೇಬಲ್ಸ್, ಅದಾದ್ಮೇಲೆ FMEG ಫಾಸ್ಟ್ ಕನ್ಸ್ಯೂಮಿಂಗ್ ಎಲೆಕ್ಟ್ರಾನಿಕ್ ಗುಡ್ಸ್ ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಇನ್ನ ಸ್ವಲ್ಪ ಅದರ್ ಬಿಸ್ನೆಸಸ್ ಕೂಡ ಇದೆ. ಇವಾಗ ಈ ವೈರ್ಸ್ ಅಂಡ್ ಕೇಬಲ್ಸ್ ಇಂದ ನೋಡ್ಕೊಂಡ್ರೆ 81% ಆಫ್ ರೆವೆನ್ಯೂಸ್ ಬರುತ್ತೆ. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಕೆಇಐ ಇಂಡಸ್ಟ್ರೀಸ್ ಈ ಕಂಪನಿ ಆದರೆ ಇವತ್ತು 21% ಫಾಲ್ ಆಗಿದೆ. ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಕಂಪ್ಲೀಟ್ಲಿ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲೇನೆ ವರ್ಕ್ ಮಾಡ್ತಾರೆ. ಇವಾಗ ಒಂದ್ಸಲ ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರೆ ತುಂಬಾನೇ ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇದೆ. ಒಂದ್ಸಲ ಇಮೇಜ್ ನ ನೋಡಿ, ಈ ಎಲ್ಲಾ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಆರ್ ಕೇಬಲ್ಸ್ ಈ ಕಂಪನಿ ಸಹ ಇವತ್ತು 20% ಫಾಲ್ ಆಗಿದೆ. ಇವರು ಸಹ ವೈರ್ಸ್ ಅಂಡ್ ಕೇಬಲ್ಸ್ ನ ಮತ್ತೆ FMEG ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಈ ವೈರ್ಸ್ ಅಂಡ್ ಕೇಬಲ್ಸ್ ಇಂದಾನೆ 87% ರೆವೆನ್ಯೂಸ್ ನ ಜನರೇಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಕಂಪನಿ ಇವತ್ತು ಇಷ್ಟು ಫಾಲ್ ಆಗಿರೋದು. ಇವತ್ತು ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಏನೇನಕ್ಕೆ ಫಾಲ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದೀವಿ. ಇದ್ರ ಬಗ್ಗೆ ಇನ್ನ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ನೀವು ಯಾರಾದರೂ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ? ಹಾಗಾದ್ರೆ ಈ ಇನ್ಫಾರ್ಮೇಶನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ರೀಸೆಂಟ್ ಆಗಿ ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಅವರು ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ನ ತರ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಲ್ಲಿ ಈ 24 ಸ್ಕೀಮ್ಸ್ ಏನಿದಾವೆ ಇಲ್ಲಿ ಲಿಸ್ಟ್ ಕಾಣ್ತಾ ಇದೆ ಅಲ್ಲ, ಅದೇ 24 ಮ್ಯೂಚುವಲ್ ಫಂಡ್ಸ್. ಈ 24 ಸ್ಕೀಮ್ಸ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಚೇಂಜ್ ಮಾಡಿ ಹೊಸ ಫಂಡ್ ಮ್ಯಾನೇಜರ್ಸ್ ನ ಅಪಾಯಿಂಟ್ ಮಾಡ್ಕೊಂತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಒಂದ್ಸಲ ಕಂಪ್ಲೀಟ್ ಆಗಿ ಈ ಲಿಸ್ಟ್ ನ ನೋಡಿ, ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಚೇಂಜ್ ಆಗ್ತಾ ಇದ್ದಾರೆ ಅಂತ. ಈ ಫಂಡ್ ಮ್ಯಾನೇಜರ್ಸ್ ಚೇಂಜ್ ಆಗೋದ್ರ ಬಗ್ಗೆ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ. ಇದ್ರ ಬಗ್ಗೆ ಅಡ್ವಾಂಟೇಜಸ್ ಕೂಡ ಹೇಳ್ತೀನಿ, ಡಿಸ್ಅಡ್ವಾಂಟೇಜಸ್ ಕೂಡ ಹೇಳ್ತೀನಿ. ಫಸ್ಟ್ ಇವಾಗ ಅಡ್ವಾಂಟೇಜಸ್ ಏನಂದ್ರೆ, ಇವಾಗ ಯಾವುದೇ ಒಂದು ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಏನಾದ್ರು ಚೇಂಜ್ ಆದ್ರೆ ಯಾರೇ ಒಬ್ರು ಹೊಸ ಫಂಡ್ ಮ್ಯಾನೇಜರ್ ಬಂದ್ರು ಅವರು ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿ ಯಾವ ಸೆಕ್ಟರ್ ಅಲ್ಲಿ ಹೈ ಗ್ರೋತ್ ಇರುತ್ತೆ, ಕಮಿಂಗ್ ಟೈಮ್ ಅಲ್ಲಿ ಯಾವ ಸೆಕ್ಟರ್ ಬೆಳೆಯೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಕಮಿಂಗ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆದರೆ ಇನ್ವೆಸ್ಟರ್ಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಬಗ್ಗೆ ನೋಡ್ಕೊಂಡ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಇರೋ ಚಾನ್ಸಸ್ ಇದೆ. ಯಾಕಂದ್ರೆ ಇವರು ಹೊಸದಾಗಿ ಬಂದಿರ್ತಾರೆ. ಇವಾಗ ಹಳೆ ಫಂಡ್ ಮ್ಯಾನೇಜರ್ ಆದ್ರೆ ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನನ್ನ ವೇ ಆಫ್ ಇನ್ವೆಸ್ಟಿಂಗೇ ಬೇರೆ ಥರ ಇರುತ್ತೆ, ನಿಮ್ಮ ವೇ ಆಫ್ ಇನ್ವೆಸ್ಟಿಂಗೇ ಬೇರೆ ಥರ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ನೋಡ್ಬೋದು.
ಮತ್ತೆ ಫ್ರೆಂಡ್ಸ್, ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಹೊಸ ಫಂಡ್ ಮ್ಯಾನೇಜರ್ ಬಂದಿದಾರಲ್ಲ, ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ, ಅವರು ಎಜುಕೇಶನ್ ಏನ್ ಕಂಪ್ಲೀಟ್ ಮಾಡಿದ್ದಾರೆ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಯಾವ ತರ ಇದೆ, ಅವ್ರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ, ಯಾವ ತರ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಪ್ರತಿಯೊಂದನ್ನು ಕ್ಲೀನಾಗಿ ಅನಾಲಿಸಿಸ್ ಮಾಡಿ. ಯಾಕಂದ್ರೆ ಯಾವುದೇ ಮ್ಯೂಚುವಲ್ ಫಂಡ್ ಗ್ರೋ ಆಗಬೇಕಾ ಅಥವಾ ಗ್ರೋ ಆಗಬಾರ್ದಾ ಅಂತ ಡಿಸಿಷನ್ ತಗೊಳ್ಳೋ ಕೇಪಬಿಲಿಟಿ ಫಂಡ್ ಮ್ಯಾನೇಜರ್ಸ್ಗೆ ಇರುತ್ತೆ. ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಸೆಕ್ಟರ್ ಬೆಳೆಯೋ ಚಾನ್ಸಸ್ ಇದೆ ಅಂತ ಪ್ರತಿಯೊಂದು ಡಿಸಿಷನ್ನು ಫಂಡ್ ಮ್ಯಾನೇಜರ್ಸೇ ತಗೊತಾರೆ. ಅದಕ್ಕೋಸ್ಕರ ಕಂಪ್ಲೀಟ್ ಮ್ಯೂಚುವಲ್ ಫಂಡ್ಸ್ ಫಂಡ್ ಮ್ಯಾನೇಜರ್ಸ್ ಕೈಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಫಂಡ್ ಮ್ಯಾನೇಜರ್ ಯಾವ ಥರ ಇದ್ದಾರೆ ಅಂತ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಮತ್ತು ಫ್ರೆಂಡ್ಸ್, ನಾನು ಯಾಕೆ ಇದನ್ನು ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಇಂಡಿಯಾದಲ್ಲೇ ಹೈಯೆಸ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಸ್ಟೇಟ್ಸಲ್ಲಿ ನಾವು 3rd ಪ್ಲೇಸಲ್ಲಿದ್ದೀವಿ. ಅದಕ್ಕೋಸ್ಕರನೇ ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರೋದು. ನೆಕ್ಸ್ಟ್ ಅದಾದಮೇಲೆ ಈ MSCI ಫೆಬ್ರವರಿ ಮಂತ್ ರೀಬ್ಯಾಲೆನ್ಸಿಂಗ್ ನಾಳೆ ನಡೆಯುತ್ತೆ. ಈ ರೀಬ್ಯಾಲೆನ್ಸಿಂಗ್ ಬಗ್ಗೆ ಮುಂಚೆನೇ ಒಂದ್ಸಲ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಯಾವ್ಯಾವ ಕಂಪನೀಸ್ಗೆ ಇನ್ಫ್ಲೋಸ್ ಬರ್ತವೆ, ಯಾವ್ಯಾವ ಕಂಪನೀಸ್ಗೆ ಔಟ್ಫ್ಲೋಸ್ ಹೋಗ್ತವೆ ಅಂತ ಪ್ರತಿಯೊಂದನ್ನು ಮುಂಚೆನೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ನಾಳೆ ಈ ರೀಬ್ಯಾಲೆನ್ಸಿಂಗ್ ಇರೋದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಫೆಬ್ರವರಿ ಮಂತ್ ರೀಬ್ಯಾಲೆನ್ಸಿಂಗ್ ಅಲ್ಲಿ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಒಂದು ಹೊಸ ಕಂಪನಿ ಆಡ್ ಆಗ್ತಾ ಇದೆ. ಅದೇ ಹೋಂಡೈ ಮೋಟಾರ್ಸ್. ಈ ಕಂಪನಿ ಒಳಗಡೆ $257 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ. ಲಾಸ್ಟ್ 1 ಅವರ್ ಅಲ್ಲಿ ಈ ಕಂಪನೀಸ್ ಅಲ್ಲಿ ಸ್ವಲ್ಪ ವಾಲಟಿಲಿಟಿ ಕಾಣುತ್ತೆ. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿರಿ. ಮತ್ತೆ ಇದೇ MSCI ಸ್ಟ್ಯಾಂಡರ್ಡ್ ಗ್ಲೋಬಲ್ ಇಂಡೆಕ್ಸ್ ಒಳಗಡೆ ಎಕ್ಸಿಸ್ಟಿಂಗ್ ಕಂಪನೀಸ್ಗೆ ಇನ್ಫ್ಲೋಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ಗೆ ಅಂತ ನೋಡ್ಕೊಂಡ್ರೆ, ಇಂಡಸ್ಲ್ಯಾಂಡ್ ಬ್ಯಾಂಕ್, ವರುಣ್ ಬೇವರೇಜಸ್, ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್, ಮ್ಯಾನ್ಕೈಂಡ್ ಫಾರ್ಮಾ, ಡಿಕ್ಸಾನ್ ಟೆಕ್ನಾಲಜೀಸ್, PB ಫಿನ್ಟೆಕ್, ಅದಾನಿ ಎಂಟರ್ಪ್ರೈಸಸ್, ವೋಲ್ಟಾಸ್, ಇಷ್ಟು ಕಂಪನೀಸ್ ಒಳಗಡೆ ಅಡಿಷ್ನಲ್ ಆಗಿ ಇನ್ಫ್ಲೋಸ್ ಬರ್ತಾ ಇದೆ. ಒಂದ್ಸಲ ಈ ಪಿಕ್ಚರ್ನ ನೋಡಿ, ಎಷ್ಟೆಷ್ಟು ಇನ್ಫ್ಲೋಸ್ ಯಾವ್ಯಾವ ಕಂಪನೀಸ್ ಒಳಗಡೆ ಬರ್ತಾ ಇದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ಯಾವ ಕಂಪನಿ ಹೊರಗಡೆ ಬರ್ತಾ ಇದೆ ಅಂತ ನೋಡ್ಕೊಂಡ್ರೆ, ಅದಾನಿ ಗ್ರೀನ್ ಎನರ್ಜಿ. ಈ ಕಂಪನಿ ಈ ಇಂಡೆಕ್ಸ್ ಇಂದ ಹೊರಗಡೆ ಬರ್ತಾ ಇದೆ. $170 ಮಿಲಿಯನ್ ಔಟ್ಫ್ಲೋಸ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇದೇ ಇಂಡೆಕ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ಗೆ ವೇಟೇಜ್ ನ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, ಇನ್ಫೋಸಿಸ್. ನಿಫ್ಟಿ 50 ಅಲ್ಲೇ ಹೈಯೆಸ್ಟ್ ವೇಟೇಜ್ ಇರೋ ಕಂಪನೀಸ್ ಇಂದ ನಾಳೆ ಸ್ವಲ್ಪ ಔಟ್ಫ್ಲೋಸ್ ಹೋಗ್ತವೆ. ಅದರಿಂದ ಲಾಸ್ಟ್ 1 ಅವರ್ ಅಲ್ಲಿ ನಿಫ್ಟಿ ಕೂಡ ವಾಲಟೈಲ್ ಆಗಿ ಮೂವ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇವಾಗ HDFC ಅಲ್ಲಿ ನೋಡ್ಕೊಂಡ್ರೆ $51 ಮಿಲಿಯನ್ ಔಟ್ಫ್ಲೋಸ್ ಹೋಗ್ತಾ ಇದೆ. ಅದಾದ್ಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಕೊಂಡ್ರೆ $40 ಮಿಲಿಯನ್ ಔಟ್ಫ್ಲೋಸ್ ಹೋಗುತ್ತೆ. ICICI ಬ್ಯಾಂಕ್ ಇಂದ $35 ಮಿಲಿಯನ್ ಔಟ್ಫ್ಲೋಸ್ ಹೋಗುತ್ತೆ. ಇನ್ಫೋಸಿಸ್ ಇಂದ $33 ಮಿಲಿಯನ್ ಔಟ್ಫ್ಲೋಸ್ ಹೋಗುತ್ತೆ. ಅದಕ್ಕೋಸ್ಕರನೇ ನಾಳೆ ನಿಫ್ಟಿ 50 ವಾಲಟೈಲ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಟ್ರೇಡ್ ಮಾಡೋರು ಆದಷ್ಟು ಹುಷಾರಾಗಿರಿ. ನೆಕ್ಸ್ಟ್ ಅದಾದ್ಮೇಲೆ ಈ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳಗಡೆ ಯಾವ್ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಓಲಾ ಎಲೆಕ್ಟ್ರಿಕ್, ಗ್ರೀವ್ಸ್ ಕಾಟನ್, ಝಗೆಲ್ ಪ್ರಿಪೇಯ್ಡ್, ಅಲೈಡ್ ಬ್ಲೆಂಡರ್ಸ್, ಈ 4 ಕಂಪನೀಸ್ ಈ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳಗಡೆ ಆಡ್ ಆಗ್ತಾ ಇದಾವೆ. ಮತ್ತೆ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಯಾವ್ಯಾವ ಕಂಪನೀಸ್ ಹೊರಗಡೆ ಬರ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಸೂಲಾ ವೈನ್ಯಾರ್ಡ್, ಅಡ್ವಾನ್ಸ್ ಎನ್ಸೈಮ್ ಟೆಕ್ನಾಲಜೀಸ್, ಸ್ಪಂದನ ಸ್ಫೂರ್ತಿ, ಬಲ್ಮರ್ ಲಾರಾ ಇನ್ವೆಸ್ಟ್ಮೆಂಟ್ಸ್, ಇಷ್ಟು ಕಂಪನೀಸ್ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಹೊರಗಡೆ ಬರ್ತಾ ಇದಾವೆ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಪವರ್, ಇವರು ಅಸ್ಸಾಂ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 500 ಮೆಗಾವಾಟ್ಸ್ ರಿನ್ಯೂವಬಲ್ ಮತ್ತೆ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ನ ಡೆವಲಪ್ ಮಾಡೋದಕ್ಕೆ. ಈ ಪ್ರಾಜೆಕ್ಟ್ಗೋಸ್ಕರ 30,000 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಸ್ಸಾಂ ಸ್ಟೇಟಲ್ಲಿ ಇನ್ನು ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ. ಈ ಪ್ರಾಜೆಕ್ಟ್ಗೋಸ್ಕರ ಅಸ್ಸಾಂ ಗೌರ್ಮೆಂಟ್ 20,000 ಎಕರ್ಸ್ ಗೌರ್ಮೆಂಟ್ ಲ್ಯಾಂಡ್ನ ಲೀಸ್ ಬೇಸಿಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರೈವೇಟ್ ಲ್ಯಾಂಡ್ನ ಕೂಡ ಅಕ್ವೈರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಟಾಟಾ ಪವರ್ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ಎಬೋವ್ 40% ಕರೆಕ್ಟ್ ಆಗಿದೆ. ಅದರಿಂದ ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.